ಜನಸೇವಾ ಕನ್ನಡ ಟಿವಿ ನ್ಯೂಸ್. ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಕಾವೇರಿ ಗೆಳತಿಯರ ಬಳಗದ ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ವಲಯ ಮೇಲ್ವಿಚಾರಕರಾದ ಎಸ್.ಬಿ. ಶಿವಕುಮಾರ್ ಅವರನ್ನು ಈ ದಿನ ಮಹಿಳಾ ಮಂಡಳಿ ಕಚೇರಿಯಲ್ಲಿ ಸನ್ಮಾನಿಸಿ ಅಭಿನಂದಿಸಿ ಬೀಳ್ಕೊಟ್ಟರು. 5 ವರ್ಷ ಆಯಿತು. ಅವರು ಒಂದು ನಮ್ಮ ಸಂಘಗಳಿಗೆ ಆಗಿರ್ಬೋದು, ಯಾವುದಕ್ಕೆ ಆಗಿರ್ಬೋದು ಒಂದು ಒಳ್ಳೆ ಕೆಲಸ ಮಾಡೋರೆ. ಎಲ್ಲರ ಜೊತೆನೂ ಸ್ಪಂದಿಸವ್ರೆ. ನಾವು ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು, ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು, ನಮ್ಮ ಜೊತೆ ಅದೇ ಕೆಲಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮೂರಲ್ಲಿ ಒಳ್ಳೇದು ಮಾಡೋರೆ. 5 ವರ್ಷದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡೋರೆ. ಇವ್ರಿಗೆ ನಮ್ಮ ಸಂಘದ ಪರವಾಗಿ ಆಗ ನಮ್ಮ ಊರಿನ ಪರವಾಗಿ ನಾವೊಂದು ಸಣ್ಣದಾಗಿ ಬೀಳ್ಕೊಡುಗೆ ಕೊಡಬೇಕು ಅಂತ ನಾವೆಲ್ಲ ಮಹಿಳೆಯರು ಅವ್ರು ಮಾಡಲೇಬೇಕು ಅಂತ ಒತ್ತಾಯ ಮಾಡಿ ಅವ್ರಿಗೆ ಮಾಡ್ತಾ ಇದ್ದೀವಿ. ಇದಕ್ಕೆ ಅವಕಾಶ ಕೊಟ್ಟಂಥ ಶಿವಕುಮಾರ್ ಸರ್ ಅವ್ರಿಗೆ ಧನ್ಯವಾದ. ಥ್ಯಾಂಕ್ ಯು. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಆರಾಧ್ಯ ಮೂರ್ತಿ ಮಂಜುನಾಥ ಸ್ವಾಮಿಯನ್ನ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಮೊದಲು ಶಕ್ತಿ ದೇವತೆಗಳಿಗೆ ದೇವರುಗಳಿಗೆ ನಮಸ್ಕರಿಸಿ ಪೂಜ್ಯ ಕವನರಾದ ಶ್ರೀ ಅಮ್ಮನ ಕೃಪಾಶವನ್ನು ಬೆಳೆತಾ ನಾನು ಪ್ರಸ್ತುತ ಕಳೆದ 2019 ಇಸವಿಯಲ್ಲಿ ನಾನು ಮಂಡ್ಯ ಜಿಲ್ಲೆಗೆ ಮಾರ್ಚ್ ತಿಂಗಳಲ್ಲಿ ಬಂದು ಜಾಯ್ನ್ ಆದೆ. ಕಳೆದ 5 ವರ್ಷಗಳಿಂದ ನಾನು ಮಂಡ್ಯದಲ್ಲಿ ಏನು ಕೆಲಸವನ್ನು ಮಾಡಿದ್ದೇನೆ, ಪೂಜ್ಯರಾಕೊಟ್ಟಂತಹ ಮಾರ್ಗದರ್ಶನ, ದಾರಿ ಹಾಗೂ ಅವರ ಮಾಹಿತಿ, ಅವರ ಏನು ಕಾರ್ಯಕ್ರಮಗಳನ್ನುಂಟು ಅದನ್ನು ನಾನು ನನಗೆ ಸಂಬಂಧಪಟ್ಟಂತಹ ಒಳಲು ವಲಯ ಅಂದರೆ 13 ಹಳ್ಳಿಗಳನ್ನು ಸೇರಿಕೊಂಡಂತಹ ನನ್ನ ಒಂದು ಸರ್ಕಲನ್ನು ನಾನು ಮುಂದುವರಿಸ್ತಿದ್ದೆ. ಒಟ್ಟಿಗೆ 7 ಜನ ಸೇವಾ ಪ್ರತಿನಿಧಿಗಳು, 6 ಜನ ನಮ್ಮ ವಿಎಲ್ಎಗಳು, ತದನಂತರ ಒಕ್ಕೂಟದ 9 ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಉಪಾಧ್ಯಕ್ಷರುಗಳು ಮತ್ತು ಊರಿನ ಮುಖಂಡರುಗಳು ನಮಗೆ ನಮ್ಮ ಕ್ಷೇತ್ರದಿಂದ ಬರುವಂತಹ ಎಲ್ಲ ಕೆಲಸಗಳನ್ನು ಇಲ್ಲಿ ಈ ಗ್ರಾಮಗಳಲ್ಲಿ ಅನುಷ್ಠಾನ ಮಾಡೋಕ್ಕೆ ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ. ನಾನಿಲ್ಲಿಂದ ಇವತ್ತು ವರ್ಗಾವಣೆಯಾಗಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿಗೆ ವರ್ಗಾವಣೆಗೊಳ್ತಾ ಇದ್ದೇನೆ. ಇವರೆಲ್ಲರೂ ನನ್ನನ್ನು ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದಾರೆ. ನಾನು ಇವತ್ತು ಇವ್ರದ್ದು ಯಾವುದೋ ಈ ಅಪೇಕ್ಷೆಗಳಿಗೆ ನಾನು ಪಟ್ಟವನಲ್ಲ. ಆದರೆ ನೀವೇನು ನನಗೆ ಈ 5 ವರ್ಷದಲ್ಲಿ ನನಗೇನು ನಿಮ್ಮ ಪ್ರೀತಿಯನ್ನು ತೋರಿಸಿದ್ದೀರೋ ಆ ಪ್ರೀತಿಯನ್ನು ಮಾತ್ರ ನಾನು ತಗೊಂಡು ಹೋಗ್ತೇನೆ. ಬೇರೆ ಯಾವುದಾದ್ರು ನಾನು ಇಲ್ಲಿಂದ ಅಪೇಕ್ಷೆ ಪಟ್ಟವನಲ್ಲ. ನಾನು ಯಾವುದೂ ಬೇಡ ಅಂತ ಹೇಳಿದೆ. ಆದ್ರೂ ಎಲ್ಲ ನಮ್ಮ ಮಹಿಳಾ ಸಂಘದವರಾಗಿರ್ಬೋದು, ಅಥವಾ ನಮ್ಮ ಊರಿನ ಶಂಕರಣ್ಣವರಾಗಿರ್ಬೋದು, ರವೀಣವರಾಗಿರ್ಬೋದು, ಅಥವಾ ಇಲ್ಲಿಯ ಮಾಜಿ MLA ಅವರಾಗಿರ್ಬೋದು, ಅಥವಾ ನಮ್ಮ ಶಿವಣ್ಣವರಾಗಿರ್ಬೋದು ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಊರಲ್ಲಿ ಧರ್ಮಸ್ಥಳದ ಒಂದು ಕೆಲಸ ಆಗಬೇಕು ಅಂತಂದರೆ ಏನೇ ಅವರ ಮಧ್ಯೆ ಮನಸ್ತಾಪಗಳಿದ್ರೂ ಧರ್ಮಸ್ಥಳದ ಒಂದು ಸೇವೆ ಅಂದ ತಕ್ಷಣ ಎಲ್ಲರೂ ಒಗ್ಗಟ್ಟಾಗಿ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು ಮುಂದಿನ ಹೋಗುವಂಥ ಊರಿನಲ್ಲಿ ಇಷ್ಟು ಸಹಕಾರ ಸಿಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ. ಆದರೆ ಈ ಸಹಕಾರಕ್ಕೆ ನಾನು ಯಾವತ್ತೂ ಚಿರಋಣಿ, ಅದು ನಮ್ಮ ಸಂಸ್ಥೆನೂ ಚಿರಋಣಿ ಆಗಿರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಮಂಜುನಾಥ ಸ್ವಾಮಿ